ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ. ಹಿರಿಯರು ಹೇಳಿ ಕೊಟ್ಟಿರುವ ಕಿವಿ ಮಾತುಗಳನ್ನು ಪಾಲಿಸಿ. 1. ಪೊರಕೆಯ ತುದಿಯನ್ನು ಮೇಲೆ ಮಾಡಿ ಇಡಬೇಡಿ. ಇದರಿಂದ ಮನೆಗೆ ಕೆಟ್ಟದ್ದು ಆಗಬಹುದು. 2. ಮನೆಯ ಮುಖ್ಯ ಹೊಸ್ತಿಲ ಮೇಲೆ ಒಂಟಿಗಾಲ ಮೇಲೆ ನಿಲ್ಲಬಾರದು. 3. ಮನೆಯ ಮುಖ್ಯ ದ್ವಾರದ ಬಳಿ ಚಪ್ಪಲಿ ಕಣ್ಣಿಗೆ ಕಾಣದಂತೆ ಇಡಬೇಡಿ, ಪಕ್ಕದಲ್ಲಿ ಬಿಡಿ. 4. ಮನೆಯ ಮುಂದುಗಡೆ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಹಾಕಿ, ಇದರಿಂದ ಮನೆಗೆ ಶುಭ. 5. ನಿಮ್ಮ ಕಾಲನ್ನು ನೆಲಕ್ಕೆ ಸವರಿ ನಡೆಯಬಾರದು. 6. ಪೊರಕೆ ಮತ್ತು ಮರವನ್ನು ಕಾಲುಗಳಿಂದ ಸರಿಸಬಾರದು. ಹಾಗೇನಾದರೂ ಕಾಲಿಗೆ ತಾಕಿದರೆ ನಮಸ್ಕಾರ ಮಾಡಿ. 7. ದೇವರಿಗೆ ದೀಪ ಹಚ್ಚುವ ವೇಳೆ ಮನೆಯ ಮುಖ್ಯದ್ವಾರ ತೆರೆದಿಡಬೇಕು. 8. ಸಂಜೆ ವೇಳೆ ದೀಪ ಹಚ್ಚಿದ ನಂತರ ಮನೆಯಲ್ಲಿ ಕಸಗುಡಿಸಬೇಡಿ. ರಾತ್ರಿ ಮಲಗುವ ಮೊದಲು ಕಸಗುಡಿಸಿದರೆ ಹೊರಗೆ ಹಾಕಬೇಡಿ, ಅದನ್ನು ಗುಡಿಸಿಟ್ಟು ಬೆಳಿಗ್ಗೆ ಚೆಲ್ಲಿ. 9. ಹೆಣ್ಣು ಮಕ್ಕಳು ಕಾಲಿಗೆ ಚೈನ್ ಹಾಕಿಕೊಳ್ಳುವುದು ಒಳ್ಳೆಯದು. 10. ಸಂಜೆ ಹೊತ್ತು ಕಣ್ಣೀರು ಹಾಕಬಾರದು. 11. ಮುಸ್ಸಂಜೆ ಮತ್ತು ಸೂರ್ಯಾಸ್ತದ ನಂತರ ತಲೆ ಬಾಚಿಕೊಳ್ಳಬಾರದು. 12. ಸುಮಂಗಲಿಯರು ಬೈತಾಲೆಯಲ್ಲಿ ಯಾವಾಗಲೂ ಕುಂಕುಮ ಹಚ್ಚದೇ ಇರಬಾರದು. 13. ಹೆಣ್ಣು ಮಕ್ಕಳು ಶುಕ್ರವಾರ ಮತ್ತು ಮಂಗಳವಾರ ಅವಾಚ್ಯ ಶಬ್ದಗಳನ್ನು ಬಳಸಬೇಡಿ. 14. ಹೆಣ್ಣು ಮಕ್ಕಳು ತಲೆ ಕೂದಲು ಬಿಟ್ಟುಕೊಂಡು ಆಚೆ ಈಚೆ ಓಡಾಡಬೇಡಿ. 15. ಸಂಜೆ ವೇಳೆ ಉಗುರು ತೆಗೆಯಬಾರದು. 16. ಎಷ್ಟೇ ಬಡವರಿದ್ದರೂ ಹರಿದು ಹೋದ ಬಟ್ಟೆಯನ್ನು ಧರಿಸಬಾರದು. ಹಾಗೆ ಏನಾದರೂ ಧರಿಸಿದರೆ ಮಾಟಮಂತ್ರ ಪ್ರಯೋಗ ತಗಲುವ ಸಾಧ್ಯತೆ ಇರುತ್ತೆ. 17. ಮನೆಯಲ್ಲಿ ಹಾಲು ಚೆಲ್ಲಿದರೆ ಅದನ್ನು ತಿಳಿದುಕೊಂಡು ಓಡಾಡಬೇಡಿ, ಚೆಲ್ಲಿದ ತಕ್ಷಣ ಸ್ವಚ್ಛಗೊಳಿಸಿ. 18. ತೆಂಗಿನಕಾಯಿ ಕೊಡುವಾಗ 3 ಕಣ್ಣು ಇರುವ ಕಾಯಿ ಕೊಡಬೇಡಿ, ಅದರ ಬದಲಾಗಿ ಬೇರೆ ಕೊಡಿ. 19. ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣನ್ನು ಕತ್ತರಿಸಬಾರದು ಮತ್ತು ಕುಂಬಳಕಾಯಿ ಒಡೆಯಬಾರದು. 20. ಹುಣಸೆ ಹಣ್ಣು ಮತ್ತು ಉಪ್ಪು ಇವುಗಳನ್ನು ಕೈಯಿಂದ ಕೈಗೆ ಕೊಡಬೇಡಿ, ಅದನ್ನು ಕೆಳಗೆ ಇಡಿ, ಅದನ್ನು ಅವರೇ ತೆಗೆದುಕೊಳ್ಳಬೇಕು. 21. ಕೈಯಲ್ಲಿ ಯಾವಾಗಲೂ ಪಲ್ಯ ಉಪ್ಪು ಒಟ್ಟಿಗೆ ಬಡಿಸಬಾರದು. 22. ಒಬ್ಬರು ಮುಡಿದ ಹೂವನ್ನು ಮತ್ತೊಬ್ಬರು ತಪ್ಪಿಯೂ ಮುಡಿಯಬಾರದು. 23. ತಲೆಯ ದಿಂಬಿನ ಮೇಲೆ ಕೂರಬಾರದು. 24. ಮನೆಯಿಂದ ಹೊರಟರೆ ಎಲ್ಲಿಗೆ ಹೊರಟಿರಿ ಎಂದು ಕೇಳಬಾರದು, ಅದರ ಬದಲು ಪ್ರಯಾಣ ಅಥವಾ ದೂರ ಎಂದು ಕೇಳಿದರೆ ಒಳ್ಳೆಯದು. ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ, ಶೇರ್, ಕಾಮೆಂಟ್ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.